ಓಕೆ, ನೆಕ್ಸ್ಟ್ ಒನ್ ಮ್ಯಾಂಡ್ರಿಲ್ಸ್. ಸೊ ಮ್ಯಾಂಡ್ರಿಲ್ಸ್ ನ ಲೇತ್ ಅಲ್ಲಿ ಯಾವಾಗ ನಾವು ಪ್ರಿಫರ್ ಮಾಡ್ತೀವಿ, ಯಾವಾಗ ಯೂಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಸೊ ಮ್ಯಾಂಡ್ರಿಲ್ಸ್ ಈಸ್ ಯೂಸ್ಡ್ ಟು ಹೆಲ್ಡ್ ಆಲೋ ಡ್ರಿಲ್ಡ್ ವರ್ಕ್ ಪೀಸ್. ಸಪೋಸ್ ವರ್ಕ್ ಪೀಸ್ ಏನಾದರೂ ಆಲೋ ಶೇಪ್ ಇದೆ ಅಂದಾಗ ಮ್ಯಾಂಡ್ರಿಲ್ಸ್ ಬೇಕಾಗುತ್ತೆ. ಮ್ಯಾಂಡ್ರಿಲ್ಸ್ ಗಳನ್ನ ಸಪೋರ್ಟಿಗಾಗಿ ಯೂಸ್ ಮಾಡ್ಕೊಂಡು, ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಮ್ಯಾಂಡ್ರಿಲ್ಸ್ ವರ್ಕ್ ಪೀಸ್. ಸೊ ವರ್ಕ್ ಪೀಸ್ ಏನಿದೆ ಹಾಲೋ ಶೇಪ್ ಇದೆ. ಸೊ ಹಾಲೋ ಶೇಪ್ ಇದ್ದಾಗ ಮ್ಯಾಂಡ್ರಿಲ್ಸ್ ನ ಯೂಸ್ ಮಾಡಿ ಈ ರೀತಿ ಇರುತ್ತೆ ಮ್ಯಾಂಡ್ರಿಲ್ಸ್. ಮ್ಯಾಂಡ್ರಿಲ್ಸ್ ಮೇಲೆ ನಾವೇನ್ ಮಾಡ್ತೀವಿ, ವರ್ಕ್ ಪೀಸ್ ನ ಪ್ಲೇಸ್ ಮಾಡ್ಬಿಟ್ಟು ವರ್ಕ್ ಮಾಡೋ ಅಂತದ್ದು. Okay, so mandrels is a device which hold the hollow workpieces ಅಥವಾ drilled workpieces. So next rests. Rests ಗಳನ್ನ ಯಾವಾಗ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ, ಸಪೋಸ್ the length of the workpiece is too large. The workpiece length ತುಂಬಾನೇ ಇದೆ, ಲಾರ್ಜ್ ಇದೆ ಅಂದಾಗ, ಸೊ ಮೇ ಬಿ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಇಂಟರ್ಮೀಡಿಯೇಟ್, ಎಂಟರ್ ಬಿಟ್ವೀನ್ ಟೂ ಸೆಂಟರ್ಸ್. ಸೊ ಆ ಬೆಂಡ್ ಆಗಂತ ವರ್ಕ್ ಪೀಸ್ ಇಂದಾಗಿ ಸೊ ಡೆಫಿನೆಟ್ಲಿ ವರ್ಕ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಬೆಂಡ್ ಆಗಬಾರ್ದು ವರ್ಕ್ ಪೀಸ್ ಅಂದ್ರೆ ಇನ್ ಬಿಟ್ವೀನ್ ಟೂ ಸೆಂಟರ್ಸ್ ರೆಸ್ಟ್ ಗಳನ್ನ ಪ್ಲೇಸ್ ಮಾಡ್ಕೊಳ್ತೀವಿ. ರೆಸ್ಟ್ ನ ಪ್ಲೇಸ್ ಮಾಡೋದ್ರಿಂದಾಗಿ ವರ್ಕ್ ಪೀಸು ಬೆಂಡ್ ಆಗಲ್ಲ. ಸೊ ಲಾಂಗ್ ವರ್ಕ್ ಪೀಸ್ ನೀಡ್ ಎಕ್ಸ್ಟ್ರಾ ಸಪೋರ್ಟ್. ಸೊ ಡೆಫಿನೆಟ್ಲಿ ದ ಲಾಂಗ್ ವರ್ಕ್ ಪೀಸ್ ಇಸ್ ನೀಡ್ ಎಕ್ಸ್ಟ್ರಾ ಸಪೋರ್ಟ್ ದಟ್ ಟೆನ್ಸ್ ಟು ಸ್ಪ್ರಿಂಗ್ away from the tool bit. So we use the rest for provide support. Clear? Face plates. So face plates are normally attached to the headstock. Okay, so for holding the work pieces, so different types of work pieces ಗಳೇನಾದ್ರೂ ಬಂದ್ರೆ, ಸೊ ಡಿಫ್ರೆಂಟ್ ಶೇಪ್ ಆಫ್ ವರ್ಕ್ ಪೀಸಸ್ ಗಳೇನಾದ್ರೂ ಬಂದ್ರೆ 3 ಜಾ ಚೆಕ್ 4 ಜಾ ಚೆಕ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಹೋಲ್ಡ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ನಾವು ಫೇಸ್ ಪ್ಲೇಟ್ ಗಳನ್ನ ಪ್ರಿಫರ್ ಮಾಡೋ ಅಂತದ್ದು. ಇಲ್ಲಿ ದ ಫೇಸ್ ಪ್ಲೇಟ್ ಇಸ್ ಎ ಫ್ಲಾಟ್ ರೌಂಡ್ ಪ್ಲೇಟ್ ದಟ್ ಥ್ರೆಡ್ಸ್ ಟು ದಿ ಹೆಡ್ ಸ್ಟಾಕ್ ಸ್ಪಿಂಡಲ್ ಅಟ್ ದ ಲೇತ್. The face plate is used for irregularly shaped workpieces that cannot successfully held by chuck. So definitely workpieces ಗಳನ್ನ ಸಕ್ಸಸ್ಫುಲ್ ಆಗಿ ಯಾವ್ದು ಹೆಲ್ಡ್ ಮಾಡಕ್ ಆಗಲ್ಲ 3 ಜಾ ಅಥವಾ 4 ಜಾ ಚೆಕ್ ಅಲ್ಲಿ, the next option is face plate. Clear? ಲೇತ್ ಆಪರೇಷನ್ಸ್ ಗಳನ್ನ ನೋಡೋಣ. ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಷನ್. ಡೆಫಿನೆಟ್ಲಿ ಲೇತ್ ಆಪರೇಷನ್ಸ್ ಮೇಲೆ DCET ನಲ್ಲಿ 1 ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಫಸ್ಟ್ ಒನ್ ಇಸ್ ಟರ್ನಿಂಗ್ ಆಪರೇಷನ್. ಸೊ ಪ್ರೊಡ್ಯೂಸ್ ಸ್ಟ್ರೈಟ್ or conical or curved or grooved work pieces by using the operation is called as turning. So turning ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ನಿಂಗ್ ಬರುತ್ತೆ. ಒಂದು ಸ್ಟೆಪ್ ಟರ್ನಿಂಗ್ ಅಂತ ಇದೆ. ಸ್ಟೆಪ್ ಟರ್ನಿಂಗ್ ಅಂದ್ರೆ ಡಿಫ್ರೆಂಟ್ ಡಯಾಮೀಟರ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟೆಪ್ ಟರ್ನಿಂಗ್ ಅಂತ ಕರಿತೀವಿ. ಟೇಪರ್ ಟರ್ನಿಂಗ್ ಅಂತ ಇದೆ. ಸೊ ಕಾನಿಕಲ್ ಶೇಪ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಟೇಪರ್ ಟರ್ನಿಂಗ್ ಅಂತ ಕರಿತೀವಿ. ಇಲ್ಲ ಸ್ಟ್ರೈಟ್ ಬೇಕಾದ್ರೂ ನಾವು ಮಾಡಬಹುದು. ಸೊ ಕರ್ವ್ಡ್ ಸರ್ಫೇಸಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದು ಬೈ ಮೀನ್ಸ್ ಆಫ್ ಟರ್ನಿಂಗ್ ಇಂದ. ಗ್ರೂವಿಂಗ್, ಸೊ actually grooving definition ಬಂದ್ಬಿಟ್ಟು to remove the work pieces at the same position continuously then form some grooves. The concept is called as turning. Clear? Next the concept is called as facing. The facing means to produce flat surfaces at the end of the part. To produce flat surfaces at the end of the part for making a face grooves is called as facing. ಸೊ ಗ್ರೂವ್ಸ್ ನ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಫಸ್ಟ್ ಈ ರೀತಿ ವರ್ಕ್ ಪೀಸ್ ಇದೆ ಅಂದ್ರೆ ಫಸ್ಟ್ ಇಲ್ಲಿ ಫ್ಲಾಟ್ ಪೇಸ್ ನ ರೆಡಿ ಮಾಡ್ಕೊಳ್ತೀವಿ. ಎಂಡ್ ಆಫ್ ದಿ ವರ್ಕ್ ಪೀಸ್ ನಲ್ಲಿ ಫೇಸಿಂಗ್ ಅಂತ ಡಿಫೈನ್ ಮಾಡ್ತೀವಿ. ಓಕೆ, ಬೋರಿಂಗ್. ಸೊ ಬೋರಿಂಗ್ ಮೀನ್ಸ್ ಟು ಎನ್ಲಾರ್ಜ್ ಎ ಹೋಲ್ ಆರ್ ಎ ಸಿಲಿಂಡ್ರಿಕಲ್ ಕ್ಯಾವಿಟಿ ಮೇಡ್ ಬೈ ಪ್ರೀವಿಯಸ್ಲಿ ಪ್ರೊಸೆಸ್ ಟು ಪ್ರೊಡ್ಯೂಸ್ ಎ ಸರ್ಕ್ಯುಲರ್ ಇಂಟರ್ನಲ್ ಗ್ರೂವ್ಸ್. ಸೊ ಎನ್ಲಾರ್ಜಿಂಗ್ ಎ ಹೋಲ್ at the end of the workpiece is normally called as boring. Clear? Drilling. To produce a hole by fixing a drill in a tailstock. ಸೊ ನಿಮ್ಗೆ ಲೇತ್ ಅಲ್ಲಿ ಡ್ರಿಲ್ಲಿಂಗ್ ಆಪರೇಷನ್ ಮಾಡಕ್ ಆಗುತ್ತಾ ಆಗಲ್ವಾ ಅಂತ ಡೌಟ್ಸ್ ಇರ್ಬೋದು. ಸೊ ಡೆಫಿನೆಟ್ಲಿ ಡ್ರಿಲ್ಲಿಂಗ್ ಆಪರೇಷನ್ ನ ಲೇತ್ ಅಲ್ಲೂ ಕೂಡ ಮಾಡಬಹುದು ಬೈ ಯೂಸಿಂಗ್ ಸಮ್ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಒನ್ ಥ್ರೆಡಿಂಗ್. ಟು ಪ್ರೊಡ್ಯೂಸ್ ಎ ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಥ್ರೆಡ್ಸ್. ಸೊ ಥ್ರೆಡಿಂಗ್ ಗೆ ಇನ್ನೊಂದು ಆಪ್ಷನ್ ಇದೆ, the formation of conical grooves. The formation of grooves, the formation of conical threads on the workpiece, periphery of the workpiece is also called as threading. ಸೊ ಇಂಟರ್ನಲ್ ಥ್ರೆಡ್ಸ್ ನು ಪ್ಲೇಸ್ ಮಾಡಬಹುದು, ಎಕ್ಸ್ಟರ್ನಲ್ ಥ್ರೆಡ್ ನು ಫಾರ್ಮೇಶನ್ ಮಾಡಬಹುದು ಬೈ ಯೂಸಿಂಗ್ ಲೇತ್. ಸೊ ನಾರ್ಮಲ್ ಲೇತ್ ಅಲ್ಲಿ ಆಗಲ್ಲ, ಸಮ್ ಸ್ಪೆಷಲ್ ಅಟ್ಯಾಚ್ಮೆಂಟ್ಸ್ ಗಳನ್ನ ಮಾಡ್ಕೊಳ್ಳೋದ್ರಿಂದಾಗಿ ಸೊ ಥ್ರೆಡ್ಡಿಂಗ್ ಆಪರೇಷನ್ಸ್ ಕೂಡ ಮಾಡಬಹುದು. ಸೊ ನೆಕ್ಸ್ಟ್ ನರ್ಲಿಂಗ್ ನೋಡೋಣ. ಸೊ ನರ್ಲಿಂಗ್ ಮೀನ್ಸ್ ಟು ಪ್ರೊಡ್ಯೂಸ್ regularly shaped roughness on a cylindrical surface. So ಅಥವಾ to produce the diamond shaped
pattern on the workpiece is also called as knurling. So diamond shaped pattern ಅನ್ನ ವರ್ಕ್ ಮೇಲೆ ಏನಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಫಾರ್ ದ ಪರ್ಪಸ್ ಆಫ್ ಗ್ರಿಪ್ಪಿಂಗ್. ಸೊ ಫಾರ್ ಎಕ್ಸಾಂಪಲ್ ಮೈಕ್ರೋಮೀಟರ್ ಅಥವಾ ಸ್ಕ್ರೂ ಗೇಜ್ ನ ಅಬ್ಸರ್ವ್ ಮಾಡಿದ್ರೆ, ಲೇತ್ ನ ಸಾರಿ ವರ್ನಿಯರ್ ಕ್ಯಾಲಿಪರ್ಸ್ ಗಳನ್ನ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಯೂಸ್ ಮಾಡೋ ಅಂತ ಥ್ರೆಡ್ಸ್ ಪ್ಯಾಟರ್ನ್ಸ್ ಇರುತ್ತೆ. ಲಾಕ್ ನಟ್ ಗಳಲ್ಲಿ, ಬೋಲ್ಟ್ಸ್ ಗಳಲ್ಲಿ, ಆಯ್ತಾ, ಗ್ರಿಪ್ಪಿಂಗ್ ಪರ್ಪಸ್ ಗೋಸ್ಕರ ಒಂದು ಆಪರೇಷನ್ ಕ್ಯಾರಿ ಮಾಡಿರ್ತಾರೆ. ಅದ್ರ ಮೇಲೆ ಡೈಮಂಡ್ ಶೇಪ್ ಪ್ಯಾಟರ್ನ್ಸ್ ಬಂದಿರುತ್ತೆ. ದಟ್ ಪ್ಯಾಟರ್ನ್ ಇಸ್ ಮೇಡ್ ಬೈ knurling operation in a lathe. Clear? So lathe operation, first one is a straight turning. So this is called as striper turning. ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನೋಡಿ, ಆಂಗಲ್ ಬಂದಿದೆ. ಸೊ ಪ್ರೊಫೈಲಿಂಗ್, ಸೊ ದಿಸ್ shape is also called as profiling operation to produce a circular shape at the end of the work pieces. Next, turning and external grooving. So turning with external grooving, so this grooving, so facing end of the workpiece, so face grooving, so to produce a grooves at the face is called as face grooving. Cutting with a form tool by using threads, so boring and internal grooving, so drilling, so to drill a hole. ಸೊ ನೋಡಿ ಈ ರೀತಿ ಹೋಲ್ ಫಾರ್ಮೇಶನ್ ಆಗ್ತಾ ಇದೆ. ನೆಕ್ಸ್ಟ್ ಕಟ್ಟಿಂಗ್ ಆಫ್. ಕಟ್ಟಿಂಗ್ ಆಫ್ ಅನ್ನೋದೊಂದು ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕಟ್ಟಿಂಗ್ ಆಫ್ ಅಂದ್ರೆ, so the whole length of the pot can be divided into two parts. The length of the pot can be cut into two parts by means of cutting off. Cutting off means single piece ಅನ್ನ ಕಟ್ ಮಾಡಿ ಟೂ ಪೀಸಸ್ ಆಗಿ ಮಾಡುವಂಥದ್ದು. ಒಂದೇ ಪ್ಲೇಸ್ ನಲ್ಲಿ ನಾವು ಗ್ರೂ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ವರ್ಕ್ ಪೀಸ್ ಏನಾಗ್ತಾ ಹೋಗುತ್ತೆ, ಕಟ್ ಆಗುತ್ತೆ. ಸೊ ದಿಸ್ ಆಪರೇಷನ್ ಇಸ್ ಕಾಲ್ಡ್ ಆಸ್ ಕಟ್ಟಿಂಗ್ ಆಫ್. ಥ್ರೆಡಿಂಗ್, ಸೊ ದಿಸ್ ಇಸ್ ಆಲ್ಸೋ ಥ್ರೆಡಿಂಗ್. ಮೆಟ್ರಿಕ್ ಥ್ರೆಡ್ಸ್ ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡ್ತೀವಿ. ಎಕ್ಸ್ಟರ್ನಲ್ ಥ್ರೆಡಿಂಗ್ ಆಪರೇಷನ್, ಐ ಥಿಂಕ್ ದಿಸ್ ಇಸ್ ಗ್ರೂವಿಂಗ್. Okay, next knurling. So knurling means, so this type of pattern, so clearly visible here, diamond shaped pattern production by using a knurl tool. So knurl ಅಂತಾನೆ ಸಪರೇಟ್ ಟೂಲ್ ಬರುತ್ತೆ. ನೀವು ಆಲ್ರೆಡಿ knurling operations ಗಳನ್ನೆಲ್ಲ ಲ್ಯಾಬ್ ಅಲ್ಲಿ ಕಂಪ್ಲೀಟ್ ಆಗಿ ಮಾಡಿದಿರ, ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಕ್ಲಿಯರ್? ನೆಕ್ಸ್ಟ್ ಕಟಿಂಗ್ ಪ್ಯಾರಾಮೀಟರ್ಸ್ ಇನ್ ಲೇತ್. ಸೊ ಲೇತ್ ಅಲ್ಲಿ ಸಮ್ ಕಟಿಂಗ್ ಪ್ಯಾರಾಮೀಟರ್ಸ್ ನ ಯೂಸ್ ಮಾಡ್ತೀವಿ, ತುಂಬಾ ಇಂಪಾರ್ಟೆಂಟ್. ದ ಫಸ್ಟ್ ಒನ್ ಈಸ್ ಕಟಿಂಗ್ ಸ್ಪೀಡ್. ಸ್ಪೀಡ್ ನ ಕಂಡುಹಿಡಿಯೋದಕ್ಕೆ ಸೊ ವೆಲಾಸಿಟಿ ಅಂತ ಡಿಫೈನ್ ಮಾಡ್ತೀವಿ. ಸೊ v is equal to pi d n divided by 1000. So d in terms of diameter, workpiece in millimeter, so rpm. N is equal to rpm. So normalize speed na ನಾವು pi d n by 1000 ಈ ಫಾರ್ಮುಲಾ ಯೂಸ್ to ಕಂಡುಹಿಡಿತೀವಿ. ಓಕೆ, ಸೊ millimeter per second ಅಥವಾ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಮೆಷಿನಿಂಗ್ ಟೈಮ್ ಕ್ಯಾಪಿಟಲ್ T is equal to I divided by F into N. I is equal to length of the workpiece. Sorry, this is L. L is equal to length of the workpiece. F is equal to feed in mm per revolution. N is equal to rpm. So this is capital N ಅಂತ ಹಾಕ್ಬೇಕು, ಸ್ಮಾಲ್ n ಮಾಡಿದ್ದಾರೆ. So T is equal to L by F into N. This is the formula used to calculate the machining time in a lathe. So this formula cutting speed. Next, to depth of cut. Depth of cut, small t is equal to capital D minus small d divided by 2. So capital D is the highest diameter, small d is the lowest diameter, divided by 2. So this formula is used to calculate the depth of cutting a workpiece. Clear? Thank you.